ಈ ಲೆವೆಲ್ಗೆ ಇರ್ತೈತೆ ಅನ್ಕೋತಾ ಇಲ್ಲ. ನೋಡಿ ವೆಹಿಕಲ್ ಮೇಲೆಲ್ಲ ಈಗ ಮೇಲ್ಗಡೆ ಹೋಗ್ಬೇಕು, ರೊಮ್ಯಾಂಟಿಕ್ ಸಾಂಗ್ ಮಾಡಕ್ ಮೇಲ್ಗಡೆ ಹೋಗ್ತಾ ಇದ್ವಿ. ಅದೇ ಹೇಳ್ತಾ ಇದ್ದೆ ಯಾವಾಗಲೂ, ಯಾವಾಗಲೂ ರೊಮ್ಯಾಂಟಿಕ್ ಸಾಂಗ್ ಮಾಡೋದು ರೊಮ್ಯಾಂಟಿಕ್ ಆಗಿರಲ್ಲ ಅಂತ. ಎಲ್ಲಾ ಕಡೆ ಸ್ನೋ ಬೀಳ್ತಾ ಇದೆ. ಸ್ನೋ ಜಿಪ್ಸಿನಲ್ಲಿ ಹೋಗ್ತಾ ಇದೀವಿ 4 ವೀಲರ್ ಅಲ್ಲಿ. ಬಿಕಾಸ್ ಸ್ಕಿಡ್ ಆಗ್ಬಾರ್ದು ಗಾಡಿ ಅಂತ. ಆಲ್ರೆಡಿ ಒಂದ್ 2-3 ಗಾಡಿ ಸ್ಕಿಡ್ ಆಗಿದೆ ಅಂತ ಮೇಲ್ಗಡೆ. ಬಟ್ ಏನು ಆಗದೆ ಇರ್ಲಿ ಅಂತ ನೇಚರ್ ಬೇಡ್ಕೊಳ್ಳೋಣ. ನೆನ್ನೆ ಈ ಜಾಗದಲ್ಲಿ ಶೂಟಿಂಗ್ ಮಾಡಿದ್ವಿ, ಏನೂ ಇರಲಿಲ್ಲ. ಇವಾಗ ನೋಡಿದ್ರೆ ಏನು ಎಲ್ಲಿ ನೋಡಿದ್ರು एक मिनट रुको. ಸ್ವಿಟ್ಜರ್ಲೆಂಡ್ ಅಲ್ಲ, ಯಾವುದೋ ದೇಶ ಅಲ್ಲ, ಮನಾಲಿ. ನಾವು ಬಂದಿರೋದು ಪರ್ಫೆಕ್ಟ್ ಸೀಸನ್ ಶೂಟಿಂಗ್ಗೆ. ಮ್ಯಾಟ್ನಿ ಸಿನಿಮಾದ ಒಂದು ಸಾಂಗ್ ಶೂಟ್ ಮಾಡ್ತಾ ಇದೀವಿ ನಾನು ಮತ್ತು ಅದಿತಿ ಪ್ರಭುದೇವ. ನಾನು ನಿಮ್ಗೆ ಇದನ್ನು ತೋರಿಸ್ಬೇಕು ಅಂತ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು. ಜಸ್ಟ್ ವಾವ್, ಓ ಮೈ ಗಾಡ್, ನೋಡ್ರಿ ಇದು ಸ್ವರ್ಗ. ಯಪ್ಪ, ನಿಜವಾಗ್ಲೂ ಲೈಫಲ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಕಳೆದೋಗಿತ್ತು. ಓ ಓ ಓ ಓ ಓ ನಾನೇ ಹಿಡಿದ್ಬಿಟ್ಟೆ, ತಡೆಯೋಕ್ಕಾಗಲಿಲ್ಲ ನನ್ನ ಖುಷಿನ. ಬ್ಯೂಟಿ 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 ಬ್ಯೂಟಿ. ಅವ್ರಿಗೆ ಲಜ್ಜ ಯಾರೋ ಕುದುರೆ ಹಿಡ್ಕೊಂಡ್ ಬರ್ತಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ. ಆ ಕಡೆ ಪ್ಯಾನ್ ಮಾಡಿ ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಓ ಮೈ ಗಾಡ್. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.